ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಮರ ಟಾಕೀಸ್. ನಾನು ನಿಮ್ಮ ಶ್ರುತಿ. ಇವತ್ತು ಒಂದು ಸಿಂಪಲ್ ರೆಸಿಪಿ ತೊಗೊಂಡು ಬಂದಿದ್ದೀನಿ. ವೆಜಿಟೇಬಲ್ ಉಪ್ಪಿಟ್ಟು, ತರಕಾರಿ ಉಪ್ಪಿಟ್ಟು. ಇದು ಎಲ್ರಿಗೂ ಗೊತ್ತು, ಎಲ್ಲರೂ ಮಾಡಿರ್ತೀರ. ಉಪ್ಪಿಟ್ಟು ಅಂದರೆ ಎಲ್ಲರೂ ಮುಖ ತಿರುಗಿಸ್ತಾರೆ. ಈ ಥರ ಒಂದು ಸಲ ಟ್ರೈ ಮಾಡಿ, ಎಲ್ರಿಗೂ ಇಷ್ಟ ಆಗುತ್ತೆ. ಒಂದು ಸ್ಪೆಷಲ್ ರಾಯ್ತ ಮಾಡಿದ್ದೀನಿ ಇದ್ರ ಜೊತೇಲಿ. ನೋಡಿ ಎಷ್ಟು ಕಲರ್ಫುಲ್ಲಾಗಿದೆ. ಜಿಮ್ ಹೋಗೋರು, ನನಗೆ ಪ್ರೋಟೀನ್ ಅಷ್ಟು ಬೇಕು ಇಷ್ಟು ಬೇಕು ಅನ್ನೋರು ಎಲ್ರಿಗೂ ಅವ್ರದ್ದು ಪ್ರೋಟೀನ್ ವಿಟಮಿನ್ ಎಲ್ಲ ಪೂರೈಕೆ ಆಗುತ್ತೆ ಈ ಉಪ್ಪಿಟ್ಟಿಂದ. ನಾನಿಲ್ಲಿ ಬಟಾಣಿ ತೊಗೊಂಡಿದ್ದೀನಿ. ಬಟಾಣಿ ನಾನಿಲ್ಲೊಂದು 100 ಗ್ರಾಮ್ಸ್ ಅಂದ್ಕೊಳ್ಳಿ. 2 ಕ್ಯಾರೆಟು ಮತ್ತು 2 ಗೆಡ್ಡೆಕೋಸು ಅಥವಾ ನೌಕೋಲು, ಈ ಒಂದು 150 ಗ್ರಾಮ್ಸ್ ಬೀನ್ಸ್, ಅದು ಕಟ್ ಮಾಡಿ ಇಟ್ಕೊಂಡಿರೋದು. ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ, ಕರಿಬೇವು, ಟೊಮ್ಯಾಟೊ. ಇದು ಇಲ್ಲಿ ಸಬ್ಬಕ್ಕಿ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪನ್ನ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ತೆಂಗಿನ ತುರಿನ ತೊಗೊಂಡಿದ್ದೀನಿ. ಮೊದಲು ನಾವಿಲ್ಲಿ ತರಕಾರಿನ ಬೇಯಿಸ್ಕೊಳ್ಬೇಕು. ಇದಕ್ಕೆ ಸ್ವಲ್ಪ 1 ಗ್ಲಾಸಷ್ಟು ನೀರು ಹಾಕ್ಕೊಂಡು ನಾನು ಕುಕ್ಕರ್ ಒಳಗೆ ಎಲ್ಲ ತರಕಾರಿನೂ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಎಷ್ಟು ಕಲರ್ಫುಲ್ಲಾಗಿದೆ ನೋಡಿ. ಕ್ಯಾರೆಟು ಮತ್ತು ಇದು ಏನು ಬೀನ್ಸಿಂದ ನಮಗೆ ಒಳ್ಳೆ ಫೈಬರ್ ಸಿಗುತ್ತೆ. ಈ ಕ್ಯಾರೆಟು, ಗೆಡ್ಡೆಕೋಸು ಇದೆಲ್ಲ ಪ್ರೋಟೀನ್ ಕಂಟೆಂಟ್ ಏನಿದೆ ಅದು ಸಿಗುತ್ತೆ. ಇದಕ್ಕೆ ಉಪ್ಪು ಹಾಕ್ಕೊಂಡು, ಇದು ವಿಸಿಲೆಲ್ಲ ಕೂಗಿಸ್ಕೊಳ್ಳೋಂಥ ಅವಶ್ಯಕತೆ ಏನಿಲ್ಲ. 10 ಮಿನಿಟ್ಸ್ ಕುಕ್ ಮಾಡಿಕೊಂಡ್ರೆ ಸಾಕು. ಅದರಲ್ಲಿ ಜಸ್ಟ್ ಪ್ರೆಷರ್ ಬಂದರೆ ಸಾಕು. ವಿಸಿಲೆಲ್ಲ ಬರೋ ಅಷ್ಟು ಕುಕ್ ಮಾಡಿಕೊಡ್ಬೇಡಿ ಪ್ಲೀಸ್. ಮತ್ತು ಈಗ ನೆಕ್ಸ್ಟ್ ಐಟಮ್ ಬೇಕಾಗಿರೋದು ರವೆ. ನಾನಿಲ್ಲಿ ಬನ್ಸಿ ರವೆ ತೊಗೊಂಡಿದ್ದೀನಿ. 3/4 ಲೋಟ ಬನ್ಸಿ ರವೆ ತೊಗೊಂಡಿದ್ದೀನಿ. ನಿಮಗೆ ಬೇಕಾದ್ರೆ ನೀವು ಮೀಡಿಯಮ್ ರವೆ ಕೂಡ ತೊಗೊಳ್ಬೋದು. ಇಲ್ಲಿ ನಾನು 2 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಬನ್ಸಿ ರವೆನ ಹುರ್ಕೊಳ್ತಾ ಇದ್ದೀನಿ. ಮೀಡಿಯಮ್ ಫ್ಲೇಮಲ್ಲೇ 10 ನಿಮಿಷ ಹುರಿದ್ರೆ ಸಾಕು. ಬನ್ಸಿ ರವೆ ಏನು ಆಗಿಬಿಡುತ್ತೆ ಬೇಗ. ಬಟ್ ಕೈ ಬಿಡ್ದಂಗೆ ಉರಿರಿ, ಅಲ್ಲಲ್ಲಿ ಬ್ರೌನ್ ಆಗೋದು ಮತ್ತು ತಳದಲ್ಲಿ ಸೀದೋಗೋದು ಇದೆಲ್ಲ ಆಗುತ್ತೆ. ಸೊ ಅದೆಲ್ಲ ಆಗ್ದಂಗೆ ಕೈ ಬಿಡ್ದಂಗೆ ಒಂದು 10 ಮಿನಿಟ್ಸ್ ಹುರಿದ್ರೆ ನೋಡಿ ಈ ಥರ ಆಗುತ್ತೆ. ಮತ್ತು ಘಮ 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 ಅಂತ ವಾಸನೆ ಬರುತ್ತೆ. ನನಗೆ ಬನ್ಸಿ ರವೆ ಉಪ್ಪಿಟ್ಟೆ ಇಷ್ಟ. ಸೊ ಇದ್ರಲ್ಲಿ ಮಾಡ್ತಾಯಿದ್ದೀನಿ. ಮೀಡಿಯಮ್ ರವೆಲಿ ಕೂಡ ಮಾಡ್ಕೊಳ್ಬೋದು, ಮೀಡಿಯಮ್ ರವೆಲಿ ಮಾಡೋರು. ಈಗ ಉಪ್ಪಿಟ್ಟು ಮಾಡುವಂಥ ಪಾತ್ರೆನ ಒಲೆ ಮೇಲೆ ಇಟ್ಕೊಂಡಿದ್ದೀನಿ. ಇದಕ್ಕೆ ಎಣ್ಣೆ ಹಾಕ್ಕೊಳ್ಳೋಣ. ನಾನಿಲ್ಲಿ 4 to 5 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ತುಪ್ಪ ಯೂಸ್ ಮಾಡೋರು 2 ಸ್ಪೂನ್ ತುಪ್ಪ, 2 ಸ್ಪೂನ್ ಆಯಿಲ್ ಕೂಡ ಹಾಕ್ಕೊಳ್ಬೋದು. ಸಾಸಿವೆ ಹಾಕ್ಕೊಳ್ಳೋಣ. ಸಾಸಿವೆ ಚಿಟಪಟ ಅಂತ ಅನ್ನಕ್ಕೆ ಸ್ಟಾರ್ಟ್ ಆಗಿದ್ದ ನಂತರ ಕಡಲೆಬೇಳೆ ಹಾಕ್ಕೊಳ್ಳೋಣ. ಉದ್ದಿನಬೇಳೆ ಕೂಡ ಹಾಕ್ಕೊಳ್ಬೋದು. ನನಗೆ ಉದ್ದಿನಬೇಳೆ ಏನು ಅಷ್ಟೊಂದು ಇಷ್ಟ ಇಲ್ಲ, ಸೊ ಕಡಲೆಬೇಳೆ ಹಾಕ್ಕೊಳ್ತಾ ಇದ್ದೀನಿ. ಕಡಲೆಬೇಳೆ ಸ್ವಲ್ಪ ಕೆಂಪಾಗಿದ ನಂತರ ಈರುಳ್ಳಿ ಆ್ಯಡ್ ಮಾಡ್ಕೊಳ್ಬೇಕು. ಜಾಸ್ತಿ ಸಿಯೋಕ್ಕೆಲ್ಲ ಬಿಡಬೇಡಿ ಕಡಲೆಬೇಳೆನ. ಕಡಲೆಬೇಳೆ ಇದಾಗಿದ ತಕ್ಷಣ ಫಸ್ಟು ಹಸಿಮೆಣ್ಸಿನ್ಕಾಯಿ ಮತ್ತು ಕರಿಬೇವು ಹಾಕ್ಕೊಂಡ್ಬಿಟ್ಟು ಆಮೇಲೆ ಈರುಳ್ಳಿ ಹಾಕ್ಕೊಳ್ಳೋಣ. ಹಸಿಮೆಣ್ಸಿನ್ಕಾಯಿ ಅದು ಖಾರ ಎಲ್ಲ ಹೀರ್ಕೊಳ್ಳುತ್ತೆ ಇದಕ್ಕೆ ಎಣ್ಣೆಗೆ ಹಾಕಿದಾಗ. ಇಲ್ಲಿ ಈರುಳ್ಳಿ ನೋಡಿ ನಾನು ದಪ್ಪ 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 ಕಟ್ ಮಾಡ್ಕೊಂಡಿದ್ದೀನಿ. ನನಗೆ ಉಪ್ಪಿಟ್ಟಲ್ಲಿ ಬಾಯಿಗೆ ಈರುಳ್ಳಿ ಸಿಕ್ಕಿದ್ರೆ ತುಂಬ ಇಷ್ಟ. ಆ್ಯಕ್ಚುಲಿ ಚೆನ್ನಾಗಿರುತ್ತೆ. ನಿಮಗೆ ಸಣ್ಣದಾಗಿ ಹಚ್ಕೊಳ್ಬೇಕು ಅಂದರೆ ನೀವು ಸಣ್ಣದಾಗಿ ಕೂಡ ಹಚ್ಕೊಳ್ಬೋದು, ಏನು ತೊಂದರೆ ಇಲ್ಲ. ಬಟ್ ಈ ಥರ ಒಂದು ಸಲ ಟ್ರೈ ಮಾಡಿ, ಚೆನ್ನಾಗಿರುತ್ತೆ. ಬಾಯಿಗೆ ಉಪ್ಪಿಟ್ಟಲ್ಲಿ ಈರುಳ್ಳಿ ಸಿಗ್ತಾಯಿದ್ರೆ ಅದ್ರ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ. ಈರುಳ್ಳಿ ಬೇಯಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ. ನಾವು ಆಲ್ರೆಡಿ ತರಕಾರಿಗೆ ಉಪ್ಪು ಹಾಕ್ಕೊಂಡು ಬೇಯಕ್ಕಿಟ್ಟಿದ್ದೀವಿ. ಸೊ ಜಾಸ್ತಿ ಉಪ್ಪನ್ನ ಇವಾಗಲೇ ಆ್ಯಡ್ ಮಾಡ್ಕೊಳ್ಬೇಡಿ. ಇಲ್ಲಿ ಈರುಳ್ಳಿ ಫ್ರೈ ಆಗಿದೆ. ಮಧ್ಯ ಸ್ವಲ್ಪ ಜಾಗ ಮಾಡ್ಕೊಂಡು ಟೊಮ್ಯಾಟೊ ಹಾಕ್ಕೊಳ್ಳೋಣ. ಟೊಮ್ಯಾಟೊ ಬೇಯೋಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ನಾವು ಇದನ್ನು ಕ್ಲೋಸ್ ಮಾಡಿಬಿಟ್ಟು 5 ನಿಮಿಷ ಬಿಟ್ಟರೆ ಟೊಮ್ಯಾಟೊ ಎಲ್ಲ ಚೆನ್ನಾಗಿ ಬೆಂದಿರುತ್ತೆ. ಅರಿಶಿನ ಪುಡಿ ಕೂಡ ಆ್ಯಡ್ ಮಾಡ್ಕೊಳ್ಳೋಣ. ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಮೀಡಿಯಮ್ ಫ್ಲೇಮ್ ಅಥವಾ ಸಿಮ್ಮಲ್ಲಿ ಒಂದು 5 ಮಿನಿಟ್ಸ್ ಬಿಟ್ಬಿಡಿ. ಎಲ್ಲ ಕುಕ್ಕಾಗಿರುತ್ತೆ. ಟೊಮ್ಯಾಟೊ ಈರುಳ್ಳಿ ಎಲ್ಲ ಈವನ್ ಆಗಿ. ಈಗ ಆಯಿತು 5 ನಿಮಿಷ ನೋಡಿ, ಎಲ್ಲ ಕುಕ್ಕಾಗಿದೆ ಟೊಮ್ಯಾಟೊ ಎಲ್ಲ. ಇವಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಒಂದು ಮಿಕ್ಸ್ ಕೊಡಿ. ಆ ಅರಿಶಿನ ಪುಡಿ ಅದೆಲ್ಲ ಒಂದೊಳ್ಳೆ ಕಲರ್ ಬರುತ್ತೆ ನೋಡಿ. ಇವಾಗ ಒಂದು ಸಬ್ಬಕ್ಕಿ ಮತ್ತು ಕೊತ್ತಂಬರಿ ಏನು ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ವಿ ಅದನ್ನು ಆ್ಯಡ್ ಮಾಡ್ಕೊಳ್ಳೋಣ. ಮೆಂತ್ಯ ಸೊಪ್ಪು ಕೂಡ ಆ್ಯಡ್ ಮಾಡ್ಕೊಳ್ಬೋದು. ಡಯಾಬಿಟೀಸ್ ಅವ್ರಿಗೆ ತುಂಬ ಒಳ್ಳೆಯದು. ನುಗ್ಗೆ ಸೊಪ್ಪು ಕೂಡ ಆ್ಯಡ್ ಮಾಡ್ಕೊಬೋದು. ನುಗ್ಗೆ ಸೊಪ್ಪು ಉಪ್ಪಿಟ್ಟು ಕೂಡ ಸೂಪರಾಗಿರುತ್ತೆ. ಅಂದರೆ ನುಗ್ಗೆ ಸೊಪ್ಪು ಮಾತ್ರ ಹಾಕ್ಕೊಳ್ಳಿ, ಸಬ್ಬಕ್ಕಿ ಮೆಂತ್ಯ ಎಲ್ಲ ಮಿಕ್ಸ್ ಮಾಡ್ಕೊಳ್ಬೇಡಿ. ಈಗ ಸಬ್ಬಕ್ಕಿ ಎಲ್ಲ ಫ್ರೈ ಆಯಿತು, ಚೆನ್ನಾಗಿ ಫ್ರೈ ಆಗಿದೆ. ಈರುಳ್ಳಿ, ಟೊಮ್ಯಾಟೊ, ಸಬ್ಬಕ್ಕಿ ಸೊಪ್ಪು, ಕೊತ್ತಂಬರಿ ಸೊಪ್ಪು ಎಲ್ಲ ಕೂಡ ಸೂಪರಾಗಿ ಫ್ರೈ ಆಗಿದೆ. ಒಳ್ಳೆ ಕಲರ್ ಬಂದಿದೆ. ಈಗ ನೆಕ್ಸ್ಟ್ ನಾವಿಲ್ಲಿ ಸ್ಪೆಷಲ್ ಇಂಗ್ರೀಡಿಯೆಂಟ್ ಇದೇನೆ, MTRದು ವಾಂಗಿಬಾತ್ ಪೌಡರ್ 1 ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ. ನಮ್ಮ ಮನೆಯಲ್ಲಿ ವಾಂಗಿಬಾತ್ ಪೌಡ್ರು ನಾವೇ ಮಾಡ್ಕೊಳ್ಳೋದು ಖಾಲಿಯಾಗಿತ್ತು, ಸೊ MTR ಯೂಸ್ ಮಾಡಿದ್ದೀನಿ. ಇದು ಆಪ್ಷನಲ್, ನಿಮಗೆ ಬೇಕಾದರೆ ಹಾಕ್ಕೊಳ್ಳಿ. ಬಟ್ ಈ ಥರ ಒಂದು ಸಲ ಟ್ರೈ ಮಾಡಿ, ಇದು ತುಂಬ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ, ಚೆನ್ನಾಗಿರುತ್ತೆ. ವಾಂಗಿಬಾತ್ ಪೌಡರ್ ಆ್ಯಡ್ ಮಾಡ್ಕೊಳ್ಳಿ.
ಇಲ್ಲೇನು ನಾನು ತರಕಾರಿ ಬೇಯಿಸಿ ಇಟ್ಕೊಂಡಿದ್ನಲ್ಲ ನೋಡಿ, ಇದು ನಾನು ತುಂಬ ಕುಕ್ ಮಾಡಿಲ್ಲ. ಒಂದು 10 ಮಿನಿಟ್ಸು, ಇನ್ನೇನು ವಿಸಿಲ್ ಕೂಡ ಬರೋ ಅಷ್ಟು ಪ್ರೆಷರ್ಗೂ ಬಿಟ್ಟಿಲ್ಲ. ಅಷ್ಟಾದರೆ ಸಾಕು ತರಕಾರಿ. ಅದೇನಾಗುತ್ತೆ, ಆಯಿಲಲ್ಲಿ ಬಾಡಿಸಿದಾಗ ಅದು ಅಷ್ಟೊಂದು ಕುಕ್ ಆಗಿರಲ್ಲ. ನಾನು ಬೇರೆ ದಪ್ಪ ದಪ್ಪ ಕಟ್ ಮಾಡಿದ್ದೀನಿ, ಈ ಥರ ಬಾಯಿಗೆ ಸಿಗೋ ಥರ ಕಟ್ ಮಾಡಿದ್ದೀನಿ. ಸೊ ಅದು ಹಂಗೆ ಇರಲಿ. ಕೆಲವರು ಕ್ಯಾರೆಟ್ನ ಜಸ್ಟ್ ತುರ್ಕೊಳ್ತಾರೆ ಅಥವಾ ಇನ್ನೂ ತುಂಬ ಸಣ್ಣದಾಗಿ ಹಚ್ಕೊಳ್ತಾರೆ. ಆ ಥರ ಇಷ್ಟ ಇಲ್ಲ ನನಗೆ. ಸೊ ಈ ಥರ ಮಾಡಿದ್ದೀನಿ. ಇಲ್ಲಿ ನಾನು ಮುಕ್ಕಾಲು ಲೋಟ ಆವಾಗಲೇ ತೋರಿಸ್ದೆ ನಿಮಗೆ, ಇದನ್ನು ತೊಗೊಂಡಿದ್ದೆ, ಏನು ರವೆನ. ಅದಕ್ಕೆ ನಾನು 2 ಲೋಟ ನೀರು ಹಾಕ್ಕೊಂಡಿದ್ದೀನಿ ಮತ್ತು ಕಾಯಿ ತುರಿ ನಿಂಬೆ ರಸ ಹಾಕ್ಕೊಂಡು ಕುದಿಯಕ್ಕೆ ಬಿಡ್ತಾಯಿದ್ದೀನಿ. ಇದು ಬನ್ಸಿ ರವೆ ಆಗಿರೋದ್ರಿಂದ ನೀರು ಎಳ್ಕೊಳ್ಳುತ್ತೆ. ಮೀಡಿಯಮ್ ರವೆ ಅಷ್ಟೊಂದು ಎಳ್ಕೊಳ್ಳಲ್ಲ. ಅವಾಗ ನೀವು 1.5 ಲೋಟ ಮಾತ್ರ ಹಾಕ್ಕೊಳ್ಬೇಕು. ಈಗ ನೀರು ಕುದೀತಾ ಇದೆ. ಉಪ್ಪೆಲ್ಲ ಚೆಕ್ ಮಾಡ್ಕೊಂಡಿದ್ದೀನಿ. ಉಪ್ಪು ಸ್ವಲ್ಪ ಕಡಿಮೆ ಇತ್ತು, ಹಾಕ್ಕೊಂಡಿದ್ದೀನಿ. ರವೆನ ಆ್ಯಡ್ ಮಾಡಿಕೊಂಡು ಒಂದು ಒಳ್ಳೆ ಮಿಕ್ಸ್ ಕೊಡಬೇಕು. ಮೀಡಿಯಮ್ ರವೆ ಆದರೆ ನೀವು ಕೈಯಲ್ಲಿ ತಿರುವುತ್ತಾ ರವೆ ಆ್ಯಡ್ ಮಾಡ್ಕೊಳ್ಬೇಕು. ಬನ್ಸಿ ರವೆಲಿ ಆ ಥರ ಏನಿಲ್ಲ. ಬನ್ಸಿ ರವೆ ಗಂಟಾಗಲ್ಲ ಅಥವಾ ಮುದ್ದೆ ಆ ಥರ ಎಲ್ಲ ಏನೂ ಆಗಲ್ಲ. ಮತ್ತು ಬನ್ಸಿ ರವೆ ಮೀಡಿಯಮ್ ರವೆ ಕಂಪೇರ್ ಮಾಡಿದಾಗ ನೀರು ಹೀರ್ಕೊಳ್ಳುತ್ತೆ, ಉದುರುದ್ರುಗಾಗುತ್ತೆ. ಸ್ವಲ್ಪ ನೋಡಿ ಇವಾಗ ಎಷ್ಟು ಪರ್ಫೆಕ್ಟಾಗಿ ಆಗಿದೆ. ಅದು ರವೆ ಹಾಕಿ 5 ಮಿನಿಟ್ಸ್ ಕ್ಲೋಸ್ ಮಾಡಿ ಇಟ್ಬಿಟ್ರೆ ಪರ್ಫೆಕ್ಟ್ ಹದಕ್ಕೆ ಬಂದುಬಿಡುತ್ತೆ. ಇದು ನೋಡಿ ಇವಾಗ ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿ, ತುಂಬ ಮೆತ್ತಗೆ ಬೆಣ್ಣೆ ಮುದ್ದೆ ಥರ ಆಗಿದೆ. ಬಾಯಲ್ಲಿಟ್ಟರೆ ಹಂಗೆ ಕರ್ಗೋಗುತ್ತೆ. ಸೂಪರಾಗಿದೆ ಆಗಿದೆ. ಇವಾಗ ಇದನ್ನು ಸೈಡಲ್ಲಿ ಇಟ್ಬಿಡೋಣ. ಈಗ ಇದಕ್ಕೆ ನಾವು ನೆಂಚ್ಕೊಳ್ಳೋಕ್ಕೆ ಮಾಡಬೇಕಾಗಿರೋಂಥ ಪಚ್ಚಡಿ ಮಾಡ್ಕೊಳ್ಳೋಣ. ರಾಯ್ತ, ಇದಕ್ಕೆ ಮೊಸರು ಬೇಕು, ಮೇನ್ ಇಂಗ್ರೀಡಿಯೆಂಟ್. ಇಲ್ಲಿ ನೋಡಿ, ನಾನು 1/4 ಟೇಬಲ್ ಸ್ಪೂನ್ ಜೀರಿಗೆ, ಒಂದು ಸ್ವಲ್ಪ ಸಾಸಿವೆ ತೊಗೊಂಡಿದ್ದೀನಿ, 2 ಬೆಳ್ಳುಳ್ಳಿ, ಒಂದು ಸಣ್ಣ ಪೀಸ್ ಶುಂಠಿ, ಮತ್ತು ಇಲ್ಲಿ ಸೌತೆಕಾಯಿ ಮೇನು. ಸೌತೆಕಾಯಿ ನಾನು ತುಂಬ ಎಳೆದು ತೊಗೊಂಡಿದ್ದೀನಿ. ಆ ಬೀಜ ಎಲ್ಲ ನೋಡಿ, ಸಣ್ಣದಿದೆ. ಬಲ್ತಿರೋದು ತೊಗೊಂಡ್ರೆ ಬೀಜ ತಕ್ಕೊಳ್ಳಿ. ಕೊತ್ತಂಬರಿ, 4 ಹಸಿಮೆಣ್ಸಿನ್ಕಾಯಿ. ಇದು ಧನಿಯಾ ಪೌಡರು, 1/4 ಟೇಬಲ್ ಸ್ಪೂನ್ ಅಂದ್ಕೊಳ್ಳಿ ಧನಿಯಾ ಪೌಡರು. ಈಗ ಫಸ್ಟು ಸೌತೆಕಾಯಿನ ತುರ್ಕೊಳ್ಳೋಣ. ನೀವೇನಾದ್ರು ಬಲ್ತಿರೋ ಸೌತೆಕಾಯಿನ ತೊಗೊಂಡ್ರೆ ಅದು ಬೀಜ ಎಲ್ಲ ಬಂದುಬಿಡುತ್ತೆ. ಸೊ ಬೀಜ ತೆಗ್ದು ಈ ಥರ ತುರ್ಕೊಳ್ಳಿ. ಈಗ ತುರಿದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ ಏನು ನಾವು ಐಟಮ್ಸ್ ನೋಡಿಸಿದ್ವಲ್ಲ ಅದನ್ನೆಲ್ಲ ಜಜ್ಕೊಳ್ಬೇಕು. ಇದು ಮಾಡ್ಕೊಳ್ಬೇಕು, ಏನಂತಾರೆ, ಗ್ರೈಂಡ್ ಥರ ಮಾಡ್ಕೊಳ್ಬೇಕು, ಜಜ್ಕೊಳ್ಳೋದು. ಸಾಸಿವೆ, ಜೀರಿಗೆ, ಬೆಳ್ಳುಳ್ಳಿ, ಹಸಿಮೆಣ್ಸಿನ್ಕಾಯಿ ಇದೆಲ್ಲನೂ ಈ ಥರ ಜಜ್ಕೊಂಡು ಒಂದು ಪೇಸ್ಟ್ ಟೈಪ್, ಫುಲ್ಲು ತೀರಾ ನುಣ್ಣಗೆ ಪೇಸ್ಟ್ ಅಲ್ಲ, ಈ ಥರ ಮಾಡಿಕೊಂಡ್ರೆ ಸಾಕು. ಈ ಥರ ಮಾಡ್ಕೊಂಡು ತಕ್ಕೊಳ್ಳೋಣ. ಈಗ ಸೌತೆಕಾಯಿ ಏನು ತುರಿದಿದ್ವಲ್ಲ ಅದನ್ನು ರೈತ ಯಾವುದ್ರಲ್ಲಿ ಮಾಡ್ತೀವಿ ಆ ಬಟ್ಲಿಗೆ ಹಾಕ್ಕೊಳ್ಳೋಣ. ಫಸ್ಟು ಸೌತೆಕಾಯಿ ನೀರೆಲ್ಲ ಹಾಕ್ಕೊಳ್ಳಿ, ಅದೆಲ್ಲ ಏನು ವೇಸ್ಟ್ ಮಾಡಬೇಡಿ. ಮತ್ತು ಇದೇನು ಜಜ್ಬಿಟ್ಟು ರೆಡಿ ಮಾಡ್ಕೊಂಡಿದ್ವಿ ಮಸಾಲ, ಅದು ಉಪ್ಪು, ಮತ್ತು ನೆಕ್ಸ್ಟು ಧನಿಯಾ ಪೌಡರು, ಆವಾಗಲೇ ತೋರಿಸಿದ್ನಲ್ಲ ಅಷ್ಟು ಧನಿಯಾ ಪೌಡರ್ ಹಾಕ್ಕೊಳ್ಳಿ. ಇಲ್ಲಿ ನಾನು ಹಸಿಮೆಣ್ಸಿನ್ಕಾಯಿ 4 ತೊಗೊಂಡಿದ್ದೀನಿ. ನಿಮ್ಗೆ ಅಕಸ್ಮಾತ್ ಖಾರ ಆಗುತ್ತೆ ಅಂದರೆ ನೀವು 1 ಅಥವಾ 2 ಹಾಕ್ಕೋಬೋದು. ಇದನ್ನೊಂದು ಮಿಕ್ಸ್ ಕೊಟ್ಟು ಇವಾಗ ಇದಕ್ಕೆ ಮೊಸರನ್ನ ಆ್ಯಡ್ ಮಾಡ್ಕೊಳ್ಳೋಣ. ನಾನಿಲ್ಲಿ ಗಟ್ಟಿ ಮೊಸರು ತೊಗೊಂಡಿದ್ದೀನಿ. ಇದು ಸೌತೆಕಾಯಲ್ಲಿ ಆಲ್ರೆಡಿ ನೀರಿರುತ್ತೆ, ಮತ್ತು ಆ ಮೊಸರು ಏನು ತೊಗೊಂಡಿದ್ವಲ್ಲ ಬಟ್ಲು, ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ನಾವು ಆ್ಯಡ್ ಮಾಡ್ಕೊಳ್ಬೋದು. ನಿಮ್ಗೆ ಇನ್ನೂ ತೆಳ್ಳಗೆ ಬೇಕು ಕನ್ಸಿಸ್ಟೆನ್ಸಿ ಅಂದರೆ ಇನ್ನೂ ಕೂಡ ಹಾಕ್ಕೊಳ್ಬೋದು ನೀರನ್ನ. ಕೊತ್ತಂಬರಿ ಹಾಕ್ಬಿಟ್ಟು ಒಂದು ಮಿಕ್ಸ್ ಕೊಟ್ಟರೆ ಸೂಪರಾಗಿರೋ ಅಂಥ ಒಂದು ರೈತ ರೆಡಿಯಾಗುತ್ತೆ. ಈ ಸಮ್ಮರ್ಗೂ ಈ ಉಪ್ಪಿಟ್ಟು ಜೊತೆ ಸೂಪರಾಗಿರುತ್ತೆ. ಒಂದು ಪ್ಲೇಟಲ್ಲಿ ಉಪ್ಪಿಟ್ಟು ಹಾಕ್ಕೊಂಡು ಸೈಡಲ್ಲಿ ಒಂಚೂರು ಉಪ್ಪಿನಕಾಯಿ ಹಾಕ್ಕೊಂಡು ಈ ರೈತ ಹಾಕ್ಕೊಂಡು ಬ್ಯಾಟಿಂಗ್ ಮಾಡ್ತಾ ಇದ್ದರೆ ಚಿಂದಿ ಕ್ರೇಜಿಯಾಗಿದೆ ರೈತ ಮಾತ್ರ. ಟ್ರೈ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಏನೇ ಡೌಟ್ಸ್ ಇದ್ದರೂ ನನ್ನ ಕೇಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು ಸೋ ಮಚ್.